ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇವತ್ತು ನಿಮಗೋಸ್ಕರ ಒಂದು ಚರಿತ್ರೆಯ ಮತ್ತೊಂದು ರಾಜವಂಶದ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಇದು ವಿದರ್ಭ ರಾಷ್ಟ್ರದ ಗಾಢ ಇತಿಹಾಸದ ಕತೆ. ವಿದರ್ಭ ರಾಜ್ಯವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡೂ ರಾಜ್ಯಗಳಲ್ಲಿ ಈಗ ಹಂಚಿ ಹೋಗಿದೆ. ಅಂಥ ಪ್ರದೇಶದಲ್ಲಿ ಮಿಂಚಿ ಸಕಲ ಐಶ್ವರ್ಯಗಳೊಂದೇ ಮೆರೆದಂತಹ ಒಂದು ಸಾಮ್ರಾಜ್ಯವಾಗಿತ್ತು. ಈ ಸಾಮ್ರಾಜ್ಯಗಳ ಬಗ್ಗೆ ಅಲ್ಲಿನ ಆ ಸಾಮ್ರಾಜ್ಯದ ಮೇರು ರಾಜರ ಬಗ್ಗೆ, ಅಂದರೆ ಪ್ರಮುಖ ರಾಜರ ಬಗ್ಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ, ತಡ ಮಾಡದೆ ಕಥೆಯನ್ನು ನೋಡೋಣ. ಬಹಳ ವರ್ಷಗಳ ಹಿಂದಿನದು ಸ್ನೇಹಿತರೆ. ನವಭಾರತದ ಭೂಪಟದಲ್ಲಿ ಇಂದು ಕಾಣಿಸದ ಇದು. ಈಗದರೆ ಅಂದಿನ ಕಾಲದಲ್ಲಿ ಇದು ಒಂದು ಮಹಾನ್ ಸಾಮ್ರಾಜ್ಯವಾಗಿತ್ತು ಸ್ನೇಹಿತರೆ. ಅದನ್ನು ವಿದರ್ಗ ಅಂತ ಕರಿತಾ ಇದ್ದರು. ಈ ವಿದರ್ಗ ರಾಜ್ಯವು ಇವತ್ತಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಹರಿದು ಹಂಚಿ ಹೋಗಿದೆ ಸ್ನೇಹಿತರೆ. ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಲ್ಲಿ ಈ ಸಾಮ್ರಾಜ್ಯ ವ್ಯಾಪಿಸಿತ್ತು. ತುಂಬ ಮಹಾನ್ ಸಾಮ್ರಾಜ್ಯವಾಗಿತ್ತು ಎಂದು ಇತಿಹಾಸಕಾರರು ಹೇಳ್ತಾರೆ ಸ್ನೇಹಿತರೆ. ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದ್ದ ರಾಜ್ಯವಾಗಿತ್ತು ಅಂತ ಕೂಡ ಹೇಳ್ತಾರೆ. ಇದು ಒಂದು ಮಹಾನ್ ಸಾಮ್ರಾಜ್ಯವೂ ಕೂಡ ಆಗಿತ್ತು. ಈ ರಾಜ್ಯವು ಸುತ್ತಲೂ ನದಿಗಳ ತಟಗಳಲ್ಲಿ ಕೂಡಿದ್ದರಿಂದ ಆ ಸಾಮ್ರಾಜ್ಯ ಸುತ್ತ ನದಿಗಳು ಹರಿಯುತ್ತಿರ್ತವೆ, 2-3 ನದಿಗಳು ಅಂತ ಹೇಳ್ತಾರೆ. ಹಾಗೆ ಇದು ಹಿರಿಯರು ಹೇಳೋ ರೀತಿ ಇಂದಿಗೂ ಸಹ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಇದರ ಅವಶೇಷಗಳು ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಸಾಮ್ರಾಜ್ಯವು ಸುತ್ತ ನದಿಗಳಿಂದ ಹಾಗೂ ಗುಡ್ಡ ಬೆಟ್ಟಗಳಿಂದ ಕೂಡಿದ್ದು ತುಂಬ ಸುರಕ್ಷಿತವಾಗಿತ್ತು ಹಾಗೂ ಕಲ್ಲಿನ ಕೋಟೆಗಳಿಗೆ ಇದು ಪ್ರಸಿದ್ಧವಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಈ ಸಾಮ್ರಾಜ್ಯವನ್ನು ಆಳಿದಂಥ ರಾಜ ಮಹಾರಾಜರು ತುಂಬ ಬುದ್ಧಿವಂತಿಕೆ ಹಾಗೂ ಚಾಣಕ್ಯತೆಯಿಂದ ತಮ್ಮ ಪ್ರಜೆಗಳನ್ನು ಕಾಪಾಡಿದರು ಅಂತ ಹೇಳಲಾಗುತ್ತೆ. ಈ ರಾಜ ಮಹಾರಾಜರುಗಳಲ್ಲಿ ಧೀರಸೇನ ಎಂಬುವನು ಅತ್ಯಂತ ಬುದ್ಧಿವಂತ ಹಾಗೂ ಪ್ರಖ್ಯಾತಿಯನ್ನು ಹೊಂದಿದವನು ಅಂತ ಕೂಡ ಹೇಳಲಾಗುತ್ತೆ. ಧೈರ್ಯ ಮತ್ತು ನ್ಯಾಯಪ್ರಿಯತೆಗೆ ಹೆಸರಾದವನು ಮೂಲಕವೇ ತನ್ನ ಸಾಮ್ರಾಜ್ಯದಲ್ಲಿ ಅತ್ಯಂತ ವಿಶ್ವವ್ಯಾಖ್ಯಾತಿ ಆಗಿದ್ದ ಅಂತ ಹೇಳಲಾಗುತ್ತೆ. ಅವನ ಕಾಲದಲ್ಲಿ ವಿದರ್ಗವು ವೈಭವಶಾಲಿಯಾಗಿತ್ತು ಅಂತ ಇತಿಹಾಸ ಪುಟಗಳಲ್ಲಿ ಸೇರಿಸಲಾಗಿದೆ ಸ್ನೇಹಿತರೆ. ಬನ್ನಿ, ಈಗ ವಿದರ್ಗ ಯಾವ ರೀತಿ ರಾಜ್ಯ ಉದಯವಾಯಿತು ಅನ್ನೋದನ್ನು ನೋಡೋಣ. ವಿದರ್ಗ ಹುಟ್ಟಿದ್ದೇ ಒಂದು ರೋಚಕ ಕತೆ. ವಿದರ್ಭ ಸಾಮ್ರಾಜ್ಯ ಪ್ರಾರಂಭವಾಗುವುದೇ ಸಾಹಸಮಯಿ ಯಾತ್ರೆಯಿಂದ. ಅಂದರೆ ಮಹಾರಾಜ ಧೀರಸೇನನ ಪೂರ್ವಜರು ರಾಜಕುಮಾರ್ ರಾಜವರ್ಧನ್ ಅವರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬಂದವರು ಅಂತ ಹೇಳಲಾಗುತ್ತೆ. ಕೆಲವು ಕಾರಣಗಳಿಂದ ಅವರು ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಬಂದಿರುತ್ತಾರೆ ಸ್ನೇಹಿತರೆ. ಇಲ್ಲಿ ಬಂದವರು ತಮ್ಮ ಚಾಣಾಕ್ಷತೆ, ತಂತ್ರ ಮಂತ್ರ ಶಕ್ತಿಯಿಂದ ಒಂದು ಹೊಸ ಸಾಮ್ರಾಜ್ಯವನ್ನು ನಿರ್ಮಿಸಲು ನಿರ್ಧಾರ ಮಾಡಿಕೊಳ್ತಾರೆ. ಅವರ ಸಹಾಯಕಕ್ಕೆ ಬಂದವರು ಸ್ಥಳೀಯ ಕಸುಬುದಾರರುಗಳು, ರೈತರುಗಳು ಹಾಗೂ ವೀರ ಯೋಧರುಗಳು. ಇವರೆಲ್ಲರೂ ಸಹ ಅವರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಟೊಂಕ ಕಟ್ಟಿ ನಿಲ್ಲುತ್ತಾರಂತೆ. ಆಗ ಅವರು ಆರಂಭಿಸಿದ ಒಂದು ಕೋಟೆ ಬಲವಾದ ರಕ್ಷಣೆ ಉಳ್ಳದ್ದಾಗಿರುತ್ತೆ. ಸುತ್ತಮುತ್ತ ನದಿಗಳಿಂದ ಸುತ್ತುವರಿದಿರುತ್ತದೆ. ಸುತ್ತಮುತ್ತ ನದಿಗಳು ಹಾಗೂ ಬೆಟ್ಟ ಗುಡ್ಡಗಳು ಒಂದು ಕಡೆಯಾದರೆ ಗಟ್ಟಿಮುಟ್ಟಾದ ಕೋಟೆ ಇನ್ನೊಂದು ಕಡೆ ಆಗಿರುತ್ತದೆ. ಈ ರೀತಿ ತಮ್ಮ ಸಾಮ್ರಾಜ್ಯವನ್ನು ತುಂಬ ಸುರಕ್ಷಿತವಾಗಿ ಬುದ್ಧಿವಂತಿಕೆಯಿಂದ ನಿರ್ಮಿಸಿರುತ್ತಾರೆ. ಯಾವುದೇ ಸಹ ಶತ್ರುಗಳು ಸುಲಭವಾಗಿ ರಾಜ್ಯದ ಮೇಲೆ ದಾಳಿ ಮಾಡಲಾಗದಂಥ ಸುರಕ್ಷಿತವಾದ ಒಂದು ಕೋಟೆಯನ್ನು ಗಟ್ಟಿಯಾಗಿ ನಿರ್ಮಿಸಿರುತ್ತಾರೆ ವಿದರ್ಭ ಮಹಾರಾಜರುಗಳು. ಇತರೆ ಈ ವಿದರ್ಭ ಸಾಮ್ರಾಜ್ಯ ಹುಟ್ಟಿದ ಕಥೆಯನ್ನು ಕೇಳಿದಿರಿ. ಮುಂದೆ ಈ ವಿದರ್ಭ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಖ್ಯಾತಿಯಾದ ರಾಜನ ಕಥೆಯನ್ನು ಕೇಳೋಣ. ಆ ರಾಜನೇ ಮಹಾರಾಜ ಧೀರಸೇನ. ಈ ಧೀರಸೇನ ಕಾಲದಲ್ಲಿ ಈ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ಹಾಗೂ ಸುರಕ್ಷಿತವಾಗಿತ್ತು ಅಂತ ಹೇಳಲಾಗುತ್ತೆ. ಧೀರಸೇನ ಮಹಾರಾಜನು ಬಾಲ್ಯದಿಂದಲೇ ಬುದ್ಧಿವಂತನಾಗಿದ್ದು ಯುದ್ಧ ಕಲೆ, ಎಲ್ಲ ರೀತಿಯ ಭಾಷಾ ಪ್ರಾವೀಣ್ಯತೆ, ಶಾಸ್ತ್ರ, ಧರ್ಮ, ಕಲೆ, ವಾಣಿಜ್ಯ ಎಲ್ಲವನ್ನು ಅರಿತವನಾಗಿರುತ್ತಾನೆ. ಅದೇ ರೀತಿ ತನ್ನ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿ ಶ್ರೀಮಂತ ಸಾಮ್ರಾಜ್ಯವನ್ನೇ ಸೃಷ್ಟಿಸಿರುತ್ತಾನಂತೆ. ಅವರ ಕಾಲದಲ್ಲಿ ವಿದರ್ಭವು ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ರೂಪಾಂತರಗೊಂಡಿರುತ್ತದೆ.
ಅವನ ಹೆಸರು ಕೇಳಿದರೆ ಶತ್ರು ರಾಜ್ಯಗಳು ಅಂಜುತ್ತಿದ್ದವಂತೆ. ಅಷ್ಟು ಯುದ್ಧ ಪ್ರವೀಣನಾಗಿದ್ದ ಮಹಾರಾಜ ಧೀರಸೇನ ಅಂತ ಹೇಳ್ತಾರೆ. ಆದರೆ ಧೀರಸೇನನು ಯುದ್ಧಕ್ಕಿಂತ ಶಾಂತಿಯಿಂದ ಸಾಮ್ರಾಜ್ಯಗಳು ಉಳಿಯಲು ಸಾಧ್ಯ ಎಂದು ಶಾಂತಿಗೆ ಹೆಚ್ಚು ಮಹತ್ವವನ್ನು ಕೊಡುವವನಾಗಿರ್ತಾನೆ. ಇಂಥ ರಾಜನು ತನ್ನ ಸುತ್ತಮುತ್ತಲಿನ ರಾಜ್ಯಗಳೊಂದಿಗೆ ವಾಣಿಜ್ಯ ಒಪ್ಪಂದಗಳು ಮಾಡಿಕೊಂಡು ನೆಮ್ಮದಿ ಮತ್ತು ಧನವೃದ್ಧಿಗೆ ಪೂರಕವಾದ ಸಂಬಂಧಗಳನ್ನು ಬೆಳೆಸಿರುತ್ತಾನೆ ಅಂತ ಹೇಳಲಾಗುತ್ತೆ. ಇವನ ಚಾಣಾಕ್ಷ ರಾಜ್ಯಭಾರವೇ ವಿದರ್ಭವು ಅತ್ಯಂತ ಶ್ರೀಮಂತವಾಗಲು ಕಾರಣವಾಗಿರುತ್ತದೆ. ವಿದರ್ಭದ ರಾಜ್ಯದ ವೈಭವವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ವಿದರ್ಭ ರಾಜಧಾನಿ ವಿಜಯಪುರ ಎನ್ನುವುದು ಗಮನಾರ್ಹ. ಇಲ್ಲಿ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನದಲ್ಲಿ ಅಂದಿನ ಕಾಲದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿತ್ತು ಈ ರಾಜ್ಯ. ಹಾಗೆ ಈ ರಾಜ್ಯದ ತುಂಬೆಲ್ಲ ಅರಮನೆಗಳು, ಗುಡಿ ಗೋಪುರಗಳು ನೋಡಲು ಮೋಡಿ ಮಾಡುವಂತಿತ್ತಂತೆ. ಶಿಲ್ಪಕಲೆಗಳಿಗಂತೂ ಕಣ್ಣುಗಳು ನೋಡಿದಷ್ಟು ದೂರ ತುಂಬ ಕೆತ್ತನೆಯ ಕಲಾಕುಸರಿ ಇತ್ತಂತೆ. ಬೀದಿ ಬೀದಿಗಳಲ್ಲಿ ಕಸುಬುಗಳು, ಕಸುಬುದಾರರು, ಅಂಗಡಿಗಳು, ಅಂಗಡಿ ಮುಗ್ಗಟ್ಟುಗಳು, ಗ್ರಂಥಾಲಯಗಳು, ಕಲಾವಿದರ ಮಂದಿರಗಳು ಮುಂತಾದವುಗಳು ಎಲ್ಲ ಕಡೆ ಇದ್ದವಂತೆ. ದೇವಾಲಯಗಳಂತೂ ಎತ್ತ ನೋಡಿದರೂ ದೇವಾಲಯಗಳೇ ಕಾಣುತ್ತಿದ್ದವಂತೆ. ಇಂಥ ದೇವಾಲಯಗಳಲ್ಲಿ ರಾಜಕೀಯ ಸಭೆಗಳು ನಡೆಯುವ ಧರ್ಮಸಭಾ ಮಂದಿರವೂ ಸಹ ಇತ್ತಂತೆ. ರಾಜ್ಯದ ಸುತ್ತಮುತ್ತಲಿನ ಜನರಿಗೂ ಸಹ ಎಲ್ಲರಿಗೂ ಮುಕ್ತ ಪ್ರವೇಶವಿತ್ತಂತೆ. ಹಾಗೆ ಜನಪದವನ್ನು ಎಲ್ಲ ಕಡೆ ಪ್ರಸಾರ ಮಾಡಿದನಂತೆ ಈ ಧೀರಸೇನ ರಾಜನು. ಧೀರಸೇನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣಕ್ಕೆ ಅವಕಾಶವಿತ್ತಂತೆ. ಹಾಗೆ ವಿದರ್ಭದ ಮಹಾರಾಣಿ ರಾಜಮಹಿಷಿ ಶಿಲ್ಪಶ್ರೀ ದೇವಿಯವರು ಮಹಿಳಾ ಅಭಿವೃದ್ಧಿಗೆ ನಾನಾ ಯೋಜನೆಗಳನ್ನು ರೂಪಿಸಿ ಆ ಮಹಿಳೆಯರನ್ನು ಶಿಕ್ಷಣ ಕಲಿಯಲು ಉತ್ತೇಜಿಸುತ್ತಿದ್ದರಂತೆ. ತಮ್ಮ ಸಾಮ್ರಾಜ್ಯದಲ್ಲಿ ಶಾಲೆಗಳನ್ನು ಮಹಿಳೆಯರಿಗಾಗಿಯೇ ಸ್ಥಾಪಿಸಿದ್ದರು ಎಂದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಸ್ನೇಹಿತರೆ. ಇಂಥ ರಾಣಿಯನ್ನು ಪಡೆದ ನಾವೇ ಧನ್ಯ ಎಂದಿದ್ದರಂತೆ. ತನ್ನ ಚಾಣಾಕ್ಷತೆಯಿಂದ ಧೀರಸೇನನು ರಾಜ್ಯವನ್ನು ಆಳುತ್ತಿರುವಾಗ ಉತ್ತರದ ರಾಜರುಗಳಿಗೆ ಇಂಥ ಶ್ರೀಮಂತಿಕೆಯ ಮೇಲೆ ಆಕ್ರಮಣ ಮಾಡುವಂಥ ಆಸೆ ಬಂದಿತಂತೆ. ಅದರಲ್ಲಿ ಈ ರಾಜ್ಯಕ್ಕೆ ಒಂದು ಆಪತ್ತು ಎದುರಾಯಿತು ಅಂತೆ. ಉತ್ತರದ ಬಲಿಷ್ಠ ರಾಜನಾದ ಸೇನಾಧಿಪತಿ ಸುದರ್ಶನ್ ವಿದರ್ಭದ ಶ್ರೀಮಂತಿಕೆ ಮೇಲೆ ಅಸೂಯೆ ಬಂದು ಅದರ ಮೇಲೆ ಹಲ್ಲೆ ಮಾಡಿ ಆ ರಾಜ್ಯವನ್ನು ಕಬಳಿಸುವ ಆಸೆ ಹುಟ್ಟಿತಂತೆ. ಆಗ ಅವನು ಸಾವಿರಾರು ಸೈನಿಕರೊಂದಿಗೆ ವಿದರ್ಭದ ಕಡೆಗೆ ದಾಳಿ ಮಾಡಲು ಗಡಿಗೆ ಬಂದು ನುಗ್ಗುತ್ತಾನೆ. ಆದರೆ ಧೀರಸೇನನು ಅಂಜದೆ ಅಳುಕದೆ ಶತ್ರು ಯುದ್ಧ ತಂತ್ರಗಳನ್ನು ನಿರೀಕ್ಷಿಸಿದ್ದ. ಚಾಣಾಕ್ಷ ಧೀರಸೇನನು ತನ್ನ ಸೈನ್ಯದ ಸಾವಿರಾರು ಜನ ಸೈನಿಕರನ್ನು ಕಾಡಿನೊಳಗೆ ಕಳುಹಿಸಿ ಹಿಂಬದಿಯಿಂದ ಆ ಸುದರ್ಶನ ಸೈನಿಕರ ಮೇಲೆ ಆಕ್ರಮಣ ಮಾಡಿಸಿದನು. ಹೀಗೆ ಯಾವುದೇ ನೀನಾಯಾಸವಾಗಿ ಸುದರ್ಶನನ ವಿರುದ್ಧ ಚಾಣಾಕ್ಷ ಧೀರಸೇನನು ಗೆದ್ದು ಬೀಗುತ್ತಾನೆ. ಹಾಗೂ ಸೈನಿಕರು ಮುಖಾಮುಖಿಯಾದರೂ ಸಹ ಧೀರಸೇನನ ಯುದ್ಧ ತಂತ್ರಗಳ ಮುಂದೆ ಸುದರ್ಶನನ ಸೇನೆ ನಿಲ್ಲದಾಗುತ್ತದೆ. ತತರಗುಟ್ಟಿ ತರಗೆಲೆಯಂತೆ ಆರಿ ಹೋಗುತ್ತದೆ. ಕೊನೆಗೆ ವಿದರ್ಭ ಸೇನೆಗೆ ಸ್ವಲ್ಪವೂ ಏನು ತೊಂದರೆ ಇಲ್ಲದೆ ನಿರಾಯಾಸಕವಾಗಿ ವಿಜಯ ದೊರಕುತ್ತದೆ. ವಿಜಯದ ಮಾಲೆಯನ್ನು ವಿದರ್ಭದ ರಾಜ ಧೀರಸೇನನು ಧರಿಸುತ್ತಾನೆ. ಸೋತು ಸುಣ್ಣನಾದ ಸುದರ್ಶನನು ಮತ್ತೆ ವಾಪಸ್ಸು ಉತ್ತರ ಭಾರತದ ಕಡೆಗೆ ಹೋಗುತ್ತಾನೆ. ಸುದರ್ಶನನ ವಿರುದ್ಧ ಯುದ್ಧದಲ್ಲಿ ಜಯ ಸಾಧಿಸಿದಂಥ ಧೀರಸೇನನು ವಿಜಯೋತ್ಸವವನ್ನು ತನ್ನ ರಾಜ್ಯದಾದ್ಯಂತ ಆಚರಿಸುತ್ತಾನೆ. ವಿಜಯೋತ್ಸವದಲ್ಲಿ ಮಹಾರಾಜ ಹಾಗೂ ಮಹಾರಾಣಿ ಇಬ್ಬರು ಪಾಲ್ಗೊಂಡು ತಮ್ಮ ಪ್ರಜೆಗಳೊಂದಿಗೆ ಸಮಯವನ್ನು ಕಳೆಯುತ್ತಾರೆ. ಹೀಗೆ ಸಾಮ್ರಾಜ್ಯವು ಯಾವುದೇ ತೊಂದರೆ ಇಲ್ಲದೆ ಆಡಳಿತವನ್ನು ನಡೆಸುತ್ತಿರುತ್ತದೆ. ವಿದರ್ಭ ಸಾಮ್ರಾಜ್ಯವು ಶತಮಾನಗಳ ಕಾಲ ಶ್ರೀಮಂತ ರಾಷ್ಟ್ರವಾಗಿ ಅಭಿವೃದ್ಧಿಯಾಗಿ ಅಸ್ತಿತ್ವದಲ್ಲಿರುತ್ತದೆ. ಆದರೆ ಕಾಲಕ್ರಮೇಣ ರಾಜ ಕುಟುಂಬದೊಳಗಿನ ಗೊಂದಲ, ಗದ್ದಲ, ಆಂತರಿಕ ವಿರಸಗಳು, ದ್ವೇಷಗಳು ಸುತ್ತಮುತ್ತಲಿನ ಹೊಸ ಶಕ್ತಿಗಳ ಉಗಮಕ್ಕೆ ಕಾರಣವಾಗುತ್ತೆ. ಎಲ್ಲ ಸಾಮ್ರಾಜ್ಯಗಳಂತೆ ಈ ಸಾಮ್ರಾಜ್ಯಗಳಿಗೂ ಸಹ ಹಿತಶತ್ರುಗಳ ಕಾಟ ಹೆಚ್ಚಿರುತ್ತದೆ ಸ್ನೇಹಿತರೆ. ಹಿತಶತ್ರುಗಳು ಆಂತರಿಕ ಕಚ್ಚಾಟಗಳಿಂದ ಎಲ್ಲ ಸಾಮ್ರಾಜ್ಯದಂತೆ ಈ ಸಾಮ್ರಾಜ್ಯದಲ್ಲೂ ಸಹ ಶಕ್ತಿ ಕುಂದುತ್ತಾ ಹೋಗುತ್ತದೆ. ಮಹಾರಾಜ ಧೀರಸೇನನ ನಂತರ ರಾಜ್ಯದ ಆಡಳಿತ ಕ್ಷೀಣತೆಯನ್ನು ಕಾಣುತ್ತಾ ಹೋಗುತ್ತದೆ. ಅನೇಕರಿಗೆ ತೃಪ್ತಿ ನೀಡದ ರಾಜಕೀಯ ನಿರ್ಧಾರಗಳು
ಅನ್ಯಾಯಗಳು ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ಸಾಮ್ರಾಜ್ಯ ಪತನದತ್ತ ಸಾಗುತ್ತಾ ಹೋಗುತ್ತದೆ. ಹೀಗೆ ಒಂದು ಮಹಾನ್ ಸಾಮ್ರಾಜ್ಯವು ಪತನದತ್ತ ಸಾಗುತ್ತಾ ಹೋಗುವುದನ್ನು ಚರಿತ್ರೆಯಲ್ಲಿ ಸೇರಿಸಲಾಗಿದೆ. ಪತನಗೊಂಡ ಒಂದು ಮಹಾ ಸಾಮ್ರಾಜ್ಯ ಇಂದಿಗೆ ಉಳಿದಿಲ್ಲ ಭೌಗೋಳಿಕವಾಗಿ. ಆದರೆ ಆ ಸಾಮ್ರಾಜ್ಯ ನೀಡಿದಂಥ ಇತಿಹಾಸದ ಶಾಸನಗಳು, ಶಿಲ್ಪಕಲೆಗಳು, ದೇವ ಮಂದಿರಗಳು, ಹಾಗೆ ಅವರ ಪುರಾಣಕ್ಕೆ ಕೊಟ್ಟಂಥ ಕೊಡುಗೆಗಳು, ಜನಪದಗಳು ಇನ್ನೂ ಸಹ ಜೀವಂತವಾಗಿವೆ. ಹಲವಾರು ಬರಹಗಳು, ಗ್ರಂಥಗಳು, ಶಾಸ್ತ್ರಗಳು, ವಿದರ್ಭದ ವಿದ್ಯಾ ಪರಂಪರೆಗಳು, ಹಾಗೆ ಮಹಿಳೆಯರಿಗೆ ವಿದ್ಯಾಭ್ಯಾಸಕ್ಕೆ ನೀಡಿದಂಥ ಹೆಚ್ಚಿನ ಒತ್ತು, ಇವೆಲ್ಲವೂ ಸಹ ನವೀನ ತಲೆಮಾರಿಗೆ ಸಾರಿ ಸಾರಿ ಹೇಳುತ್ತವೆ ಇಂಥ ಒಂದು ಮಹಾನ್ ಸಾಮ್ರಾಜ್ಯವಿತ್ತೆಂದು. ವಿದರ್ಭವು ನಮಗೆ ಹೇಳುವ ಪಾಠವೇನೆಂದರೆ, ಶಕ್ತಿ ಜೊತೆಗೆ ಬುದ್ಧಿವಂತಿಕೆ, ಶಾಂತಿಯ ಜೊತೆಗೆ ಧೈರ್ಯ, ಆರ್ಥಿಕ ಸಮೃದ್ಧಿಯ ಜೊತೆಗೆ ಜನಸಾಮಾನ್ಯರ ಭದ್ರತೆ, ಇವೆಲ್ಲವೂ ಸಹ ಸಮತೋಲನದಲ್ಲಿರಬೇಕು ಎಂದು ನಮಗೆ ಈಗಿನ ಜನತೆಗೆ ತಿಳಿಸಿಕೊಡುತ್ತದೆ. ಸ್ನೇಹಿತರೆ, ಈಗಲೂ ಸಹ ವಿದರ್ಭದ ಕಥೆಯನ್ನು ನಮ್ಮ ಹಿರಿಯರುಗಳು ಪೀಠೋಪಕಪಾಸನಗಳಲ್ಲಿ, ಜನಪದದಲ್ಲಿ, ಹಾಡುಗಳಲ್ಲಿ, ಹಾಗೆ ಮಕ್ಕಳಿಗೆ ರಾತ್ರಿ ಮಲಗುವಾಗ ಕಥೆಗಳಲ್ಲಿ ಧೀರಸೇನ ಧೈರ್ಯ, ಅವನ ಸಾಮ್ರಾಜ್ಯದ ವೈಭವ, ಶಿಲ್ಪಶ್ರೀ ದೇವಿಯ ಪ್ರಜಾಪಾಲನೆ, ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ನೀಡಿದ್ದು, ಇವೆಲ್ಲವುಗಳ ಬಗ್ಗೆ ಕಥೆಗಳ ಮೂಲಕ ತಿಳಿಸುತ್ತಾರೆ. ಹಾಗೆ ಈ ಎಲ್ಲವೂ ಸಹ ನಮ್ಮ ಇತಿಹಾಸದ ಅವಿಭಾಜ್ಯದ ಭಾಗಗಳಾಗಿವೆ ಅಂತ ಹೇಳಬಹುದು. ವಿದರ್ಭ ಸಾಮ್ರಾಜ್ಯವು ಮಾಯವಾದರೂ ಅದರ ಚಿರಸ್ಥಾಯಿ ಪರಂಪರೆ ನಮ್ಮ ಮನಸ್ಸಿನಲ್ಲಿ ಈಗೂ ಸಹ ಹಾಗೆ ಅಚ್ಚಳಿಯದೆ ಉಳಿದಿದೆ. ಇಲ್ಲಿಗೆ ವಿದರ್ಭ ಎಂದ ಒಂದು ಮಹಾ ಸಾಮ್ರಾಜ್ಯದ ಕಥೆಯೇ ಮುಗಿಯುತ್ತಾ ಬಂತು. ಸ್ನೇಹಿತರೆ, ಈ ರೀತಿಯ ಕಥೆಗಳನ್ನು ನಾನು ಹೆಚ್ಚೆಚ್ಚು ನಿಮಗೆ ತರಲು ಪ್ರಯತ್ನ ಪಡುತ್ತೇನೆ. ನಿಮಗೆ ಈ ನನ್ನ ಇತಿಹಾಸ ಚರಿತ್ರೆಯ ಒಂದು ಸಾಮ್ರಾಜ್ಯದ ಕಥೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯ ವಿಡಿಯೋಗಳು ನಿಮಗೆ ಬೇಗ ತಲುಪಲಿದೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ವಿಡಿಯೋ ಲೈಕ್ ಮಾಡಿ. ಹಾಗೆ ನಾನು ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು. ಹಾಗೆ ಸ್ನೇಹಿತರೆ, ಇದು ಒಂದು ಕಾಲ್ಪನಿಕ ಕಥೆಯಾಗಿದ್ದು ಇದು ಯಾವುದೇ ಸಾಮ್ರಾಜ್ಯಕ್ಕೆ ಅಥವಾ ಯಾವುದೇ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ.